ಇನ್ನು ಅಧಿವೇಶನದ ವೇಳೆ ನಡೆದಂತಹ ಡಿನ್ನರ್ ಮೀಟಿಂಗ್ನ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಅನ್ನ ಯಾವ ಕಾರಣಕ್ಕೆ ಮಾಡಿದ್ರು, ಏನು ಉದ್ದೇಶ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಇದೀಗ ಅಶೋಕ್ ಪಟ್ಟಣ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದಲೂ ಕೂಡ ಊಟದ ವ್ಯವಸ್ಥೆ ಆಗಿತ್ತು. ಅದಕ್ಕೆ ಬೇರೆ ರೀತಿಯ ಅರ್ಥ ಕಲ್ಪಿಸೋದು ಬೇಡ ಅಂತ ಹೇಳಿ ಜಮೀರ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಫಿರೋಜ್ ಸೇಠ್ ಅವರು ಡಿನ್ನರ್ ಅನ್ನ ಏರ್ಪಡಿಸಿದ್ರು. ನನಗೆ ಕೈಮಾ ಪಾವ್ ಬಹಳ ಇಷ್ಟವಾಯಿತು ಅಂತ ಹೇಳಿ ಜಮೀರ್ ಅವರು ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅವರು ಡಿನ್ನರ್ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗ ಬೆಳಗಾಂ ಅಧಿವೇಶನಕ್ಕೆ ಬಂದಿದ್ದೀವಿ ನಾವು. ಎಲ್ಲ ಕಡೆ ನೋಡಿ, ನಿನ್ನೆ ನಾವು ಅಶೋಕ್ ಪಟ್ಟಣ್ ಅವರು ಊಟ ಕೊಟ್ಟಿದ್ರು, ಸಂಜೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಊಟ ಕೊಟ್ಟಿದ್ದಾರೆ. ನೆನ್ನೆ ನಮ್ಮ ಫಿರೋಜ್ ಸೇಠ್ ಅವರು ಪ್ರತಿ ವರ್ಷ ಇಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ನಮ್ಮ ಮಾಜಿ MLA ಫಿರೋಜ್ ಸೇಠ್ ಅವರು ಮನೆ ಮುಖ್ಯಮಂತ್ರಿಗಳು ಕರೆಸ್ತಾರೆ, ಮನೆಗೆ ಒಂದಿನ ಊಟಕ್ಕೆ ಕರೆಸ್ತಾರೆ. ಅದು ರೊಟೀನ್. ಹೋದ ವರ್ಷ ಹೋಗಿದ್ವಿ, ಅದಕ್ಕಿಂತ ಮುಂಚೆನೂ ಹೋಗಿದ್ವಿ, ಪ್ರತಿ ವರ್ಷ ಹೋಗ್ತಾರೆ. ಏನು ಡಿಸ್ಕಷನ್ ನಿಮ್ಗೆ ಗೊತ್ತಾನೆ ಅವ್ರ ಮನೆಯಲ್ಲಿ ಹೆಂಗೆ ವೆರೈಟಿ ಊಟ ಇರ್ತದಂತ. ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತು, ಇಲ್ಲ ನನಗೆ ಕೈಮಾ ಪಾವ್ ತುಂಬ ಇಷ್ಟ ಆಯಿತು. ಈಗ ಬೆಳಗಾಂ ಅಧಿವೇಶನಕ್ಕೆ ಬಂದಿದ್ದೀವಿ ನಾವು ಎಲ್ಲ